ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಹೊಸ ಲಾಗು. ಏನು ವಿಶೇಷ ಅಂದರೆ GRS ಫ್ಯಾಂಟಸಿ ಪಾರ್ಕ್ಗೆ ಬಂದಿದ್ದೀನಿ ಮೈಸೂರಿಗೆ. ಅದು ನಮ್ಮ ಬಾಯ್ಸ್ ಜೊತೆ. ಇವ್ರನ್ನೆಲ್ಲ ಏನು ಕರ್ಕೊಬಂದಿದ್ದೀನಿ ಅಂದರೆ, ಇವ್ರು ನನ್ನ ಫ್ರೆಂಡ್ಸು. ಸ್ಟಾರ್ಟಿಂಗ್ ನನಗೆ 5-10 ಲೈಕ್ ಬರ್ತಿದ್ದಾಗ ಸಪೋರ್ಟ್ ಮಾಡಿದವ್ರು ಇವರು. ಫಸ್ಟ್ ಕ್ಯಾಮ್ರಾ ಹಿಡಿದವ್ರು ಇವರು ವೀಡಿಯೋ ಮಾಡೋಕ್ಕೋಸ್ಕರ. ಇವರೇ ನಮ್ಗೆ ಸಪೋರ್ಟರು, ಮೋಟಿವೇಟರು. ಇಲ್ಲಿವರೆಗೆ ವೀಡಿಯೋ ಶೂಟ್ ಮಾಡಿರೋದೆಲ್ಲ ಬ್ರದರೇ. ಅಭಿಷೇಕ್ ಗೌಡ್ರ ಅಂತ ಇವ್ರು ಕ್ಯಾಮ್ರಾ ಅಂದ್ರೆ ಆಗಲ್ಲ, ಆದ್ರೂ ಇವ್ರ ಜೊತೆ ಬಂದಿದ್ದೀನಿ. ಏನು ಮಾಡಕ್ಕಾಗಲ್ಲ ಅಂತ ಬನ್ನಿ ಹಾಕೊಂಡಿದ್ದೀನಿ. ಏನು ಮಾತಾಡ್ತಿಲ್ಲ, ನಾನು ಸಲ್ಟಾಕ ಬರ್ತೀನಿ 5 ನಿಮಿಷ. ಬನ್ನಿ GRS ಫ್ಯಾಂಟಸಿ ಪಾರ್ಕ್ ನ ಮಸ್ತಾಗಿ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋಣ ಆದಷ್ಟು. ಫ್ರೆಂಡ್ಸ್ ಸಲ್ಟಾಕ ಬಂದೆ. ಯಾರು ನೋಡಿ ಹೆಂಗ್ ಎಂಜಾಯ್ ಮಾಡ್ತೀವಿ. 5 ನಿಮಿಷ ಇರೋ ಒಂದು ಫಸ್ಟ್ ಟೈಮ್ ಮಾತಾಡ್ತಾವ್ನಿ. ಕಾಲ್ ಸುಟ್ಟೋಗ್ಬಿಡ್ತು. ನೋಡಿ ನೋಡ್ಕೊಂಡಾದ್ಮೇಲೆ ಮತ್ತೆ ವಿಡಿಯೋ ಫುಲ್ ವಿಡಿಯೋ. ಮೈ ನೇಮ್ ಇಸ್ ಅಭಿಷೇಕ್. ಪ್ರಮೋಟ್ ಮಾಡ್ಕೊಂಡು ಇವ್ರ ಹೆಸರು ಪ್ರಜ್ವಲ್ ಅಂತ. ಇವ್ನ ID ಹ್ಯಾಂಡ್ಸಮ್ ಕನ್ನಡಿಗ ಅಂತ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಮ್ಮ ಹುಡುಗರೆಲ್ಲ ನಾನ್ ವೆಜ್ ಪ್ರಿಯರು. ನಾನ್ ವೆಜ್ ತಿಂತಾರಂತೆ. ಆಮೇಲೆ ಮಾಡ್ತಾನೆ. ಆಮೇಲೆ ಟೈಮ್ ಆಯ್ತು, ಇವಾಗ ನಾವು ಕೆಲಸಕ್ಕೆ ಹೋಗ್ಬೇಕಲ್ಲಿ, ಆಟ ಆಡ್ಬೇಕು. ಸರಿ ಹಿಂಗೆ ಮಾಡ್ದಂತ ಬೇಜಾರು ಮಾಡ್ಕೋಬೇಡಿ. ಅವ್ನಿಗೆ ಕ್ಯಾಮ್ರಾ ಏನೋ ಅಭಿ, ಈ ಕ್ಯಾಮ್ರಾ ನೋಡಿದ್ರೆ ಆಗಲ್ವಲ್ಲ, ಬೆಳಕು ನೋಡಿದ್ರೆ ಆಗಲ್ವಲ್ಲ, ಏನಂತಾರೆ ಅದಕ್ಕೆ? ಫೋಟೋಫೋಬಿಯಾ. ಏನು ಇನ್ನೊಂದ್ಸಲ ಹೇಳು? ಫೋಟೋಫೋಬಿಯಾ. ಆ ಥರ ಇವನಿಗೆ ಕ್ಯಾಮ್ರಾ ಫೋಬಿಯಾ ಇದೆ. ಕ್ಯಾಮ್ರಾ ಅಂದರೆ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಅವಾಗಲೇ ಹಂಗೆ ಮಾಡ್ದ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬಿಟ್ಟು ನಾನ್ ವೆಜ್ ತಿಂತಾವನೆ. ನೋಡಿ ನೋಡಿ ಅಭಿ ಹೆಂಗೈತೆ ರಿವ್ಯೂ ಹೇಳು, ಫುಡ್ ರಿವ್ಯೂ ಹೇಳು. ಚೆನ್ನಾಗೈತೆ, ಬೆಟರ್. ಏನೇನು ಊಟ ಕೊಟ್ಟವ್ರು ಹೇಳೋದು? ಸೇಮ್ ಊಟ ಮಾತ್ರ ಮಸ್ತಾಗಿದೆ. ಸತ್ಯ ಹೇಳು. ಸತ್ಯವಾಗ್ಲೂ ಬಿರಿಯಾನಿಗೆ ಬಾಸುಮತಿನ ಯೂಸ್ ಮಾಡ್ಕೊಂಡು ಬಿರಿಯಾನಿ ಮಾಡಿದ್ರೆ, ಚಿಕನ್ ಅಷ್ಟೇ ಲೆಗ್ ಪೀಸ್ ಹಾಕಿದ್ರು ನೋಡಿ, ತಿಂದ್ಬಿಟ್ಟು ಖಾಲಿ ಮಾಡಿ ಕೇಳಿ. ಈ ಥರ ಎಲ್ಲ ಮಾಡಿ ನಂಗೆ ಹೊಟ್ಟೆ ಉರ್ಸ್ಕೊಂಡು ತಿಂತವ್ರೆ. ತಿನ್ನಲಿ. ಓಪನೇ ಮಾಡಿಲ್ಲ. ಅನ್ಸಿಲ್ ಚಿಕನ್. ಫ್ಯಾಬ್ಲೆಸ್ ಕರ್ಡ್ ರೈಸ್ ರೆಡಿ ಇದೆ. ಮಂಡ್ಯದವ್ರಿಗೆ ನಾನ್ ವೆಜ್ ಬಿಟ್ಟು ಮೊಸರನ್ನ ತಿನ್ನೋದು ಎಷ್ಟು ಕಷ್ಟ ಅಂದರೆ, ನೀವು ಥಿಂಕ್ ಮಾಡ್ತಿರ್ಬೋದು ಇದೇನು ಕಷ್ಟ ಇಲ್ಲ ಅಂತ. ಆದರೆ ನಿಮ್ಗೆ ಯಾರಾದರೂ ಮಂಡ್ಯದವ್ರ ಫ್ರೆಂಡ್ಸ್ ಇದ್ರೆ ಕೇಳಿ, ನಾನ್ ವೆಜ್ ಅಕ್ಕಪಕ್ಕದವ್ರು ನಾನ್ ವೆಜ್ ತಿನ್ನೋರನ್ನ ನೋಡ್ಕೊಂಡು ಹೆಂಗೆ ವೆಜ್ ತಿನ್ನೋದು ಎಷ್ಟು ಕಷ್ಟ ಅಂತ. ಅದೆಲ್ಲ ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಊಟ ಚೆನ್ನಾಗಿದೆ. ಊಟ ಎಲ್ಲ ಮುಗೀತು. ನನ್ನ ಮೊಸರನ್ನದಲ್ಲಿ ತೃಪ್ತಿ ಆಯಿತು. ಚೆನ್ನಾಗಿತ್ತು ಊಟ. ಫಸ್ಟ್ ಗೇಮ್. ಇವಾಗ ನಮ್ಮ ಅಭಿ ಏನೋ ಕಾರ್ ಓಡಿಸ್ಬೇಕಂತೆ. ಬನ್ನಿ ಕಾರ್ ಓಡಿಸೋಣ. ಹೋಯ್ತು. ನೆಕ್ಸ್ಟ್ ಗೇಮು ಏನೋ 5D ಅಂತೆ. ಯಪ್ಪ, ಫುಲ್ ಕಾರಲ್ಲೆಲ್ಲ ಉಡಾಯಿಸಿ ಅಭಿ ಪೊಳ್ ಮುಂಡೆದೆ. ಇಲ್ಲೂ ಆಡೋದು ಬಿಡೋದಿಲ್ವಲ್ಲೋ. ಪೊಳ್ಪೊಳಂಗೆ ಆಡ್ಕೊಂಡು ತೆಗಿಯೋ, ನೀನೇ ತೆಗಿಯೋ. ಎಷ್ಟು ಮನೆ ಬಾಗಿಲು ತೆಗ್ದಿದ್ಯಾ? ತೆಗಿಯೋ. ವಿಡಿಯೋದಲ್ಲಿ ಆಡ್ಬೇಡ ಕಣೋ. ಬನ್ನಿ 5D ಮೂವಿ ನೋಡೋಣ. ಓಕೆ, 5D ಮೂವಿಗೆ ಹೋಗೋಣ ಬನ್ನಿ. ಬಾಯ್. ಕೆಳಗಡೆಯಿಂದ ನೀರು ಬರುತ್ತೆ, ಕೆಳಗಡೆ ಚೇರೆಲ್ಲ ಹಳ್ಳಾಡುತ್ತೆ. ಏನ್ ಬೇಕು ನಿಂಗೆ? ಮನೆಗೆ ಹೋಗೋ ನೀವು ಅಪ್ಪ ಅವ್ರೆ. ಇಲ್ಲಿಗೆ ಹಾಕೋ ಬಂದಿದ್ದ. ಮನೆ ಟೈಮ್ ಆಯ್ತು, ಬೇಗ ಆಡೋಣ. ಇಟ್ಸ್ ಓಕೆ. ಹೊಸ ಗೇಮ್ ಆಡಕ್ ಬಂದಿದ್ದೀನಿ. ಡ್ರ್ಯಾಗನ್ ಡೈಸ್ ಅಂತ. ಇದು ಗೊತ್ತಿಲ್ಲ ಒಳಗಡೆ ಏನಾಗುತ್ತೆ ಅಂತ. ವಿಡಿಯೋ ಮಾಡಿ ತೋರ್ಸಕ್ಕಾದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಹೇಗಿತ್ತು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕಮ್ ಆನ್ ಗೈಸ್. ಎಲ್ಲೋ ಗೋಡೆ ಕಣೋ ಇದೆಲ್ಲ. ಇಲ್ಲ ಮೇಡಮ್. ಆಗಿನ ಕಾಲದಲ್ಲೆಲ್ಲ ಓಪನ್ ಆಯ್ತಿತ್ತಲ್ಲ, ವಜ್ರಮಣಿ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಟೈಮಲ್ಲಿ
ಆ ಥರ ಫೀಲ್ ಆಯಿತು. ಅಷ್ಟೇನಾಗಲ್ಲ. ಇದೇ ಬಟನ್ ಹೋಗ್ಲಾ ಮೇಡಮ್? ವರ್ಕ್ ಆಗಲ್ವಾ? ಅಲ್ಲ ವರ್ಕ್ ಆಗಲ್ವಾ ಅಂಕಲ್? ಏನು ಮಾಡಬಾರ್ದ? ನಿಮಗೂ ಡೌಟ್ ವರ್ಕ್ ಆಗುತ್ತೆ ಇಲ್ವಾ? ಮಚ್ಚ ನಿಮ್ ಜೊತೆ ಇದ್ದು ಇವ್ರನ್ನ ಯಾರನ್ನ ಕಂಡ್ರೆ ಬೇಜಾರೇ ಆಯ್ತಿಲ್ಲ ಕಣ, ಭಯನೂ ಆಯ್ತಿಲ್ಲ. ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂದಿದ್ರೆ ಫುಲ್ ಎದ್ರಿಕೊಂಡ್ಬಿಡೋರು. ಚಿಕ್ಕ ಮಕ್ಕಳೆಲ್ಲ ತುಂಬಾ ಹೆದರಿಕೆ ಇದೆ, ಇದಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ, ಇಲ್ಲಿ ಬಂದ್ರೆ ಹೇಳ್ತೀನಿ. ತುಂಬಾ ಎಲ್ಲರಿಗೂ ಭಯ ಆಗುತ್ತೆ ಅಷ್ಟೇ. ವಾ 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 ವಾ. ಅಭಿ ನೋಡಕ್ಕೆ ಇದೊಂದು ಸ್ವಲ್ಪ ಭಯದ ತರ ಫೀಲ್ ಆಗುತ್ತೆ ನೋಡ್ರಿ, ಎಷ್ಟು ದೊಡ್ಡ ಇದೆ. ನೋಡೋಣ ಇದ್ರ ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ. ಕ್ಯಾಮ್ರಾ ಚಿಕ್ಕದ್ ಕಾಣಿಸ್ತಾ ಇದೆ ಅನ್ಸುತ್ತಣ್ಣ, ಹ್ಯಾಂಗ್ ನೋಡಕ್ ಸಿಕ್ಕಾಪದೆ ದೊಡ್ಡದಿದೆ. ಬನ್ನಿ ಒಂದು ಆಟ ಆಡೋಣ ಫ್ರೆಂಡ್ಸ್. ಅಣ್ಣ ಇದಕ್ಕೆ ಹೆಸರೇನಣ್ಣ? ಹೆಸರು ಹೇಳ್ತಾವ್ರೆ ಅಣ್ಣ, ಹೇಳೋಣ. ರ್ಯಾಕ್ಸ್ ಅಂತ ಫುಲ್ ಭಯ ಆಗುತ್ತೆ ಅಂತ ಹೇಳವ್ರೆ. ನೀ ನೆಕ್ಸ್ಟ್ ಬಾರೋ ಕರಿಯಾ. ಹಿಂಗೆ ಹಿಡ್ಕೋ, ವಿಡಿಯೋ ಹಿಡ್ಕೋ, ಹಿಂಗೆ ಹಿಡ್ಕೋ. ಇಲ್ಲ ಅಣ್ಣ ಹೋಗಲ್ಲ. ಮಸ್ತಾಗಿತ್ತು, ಆಡಿದ್ರಲ್ಲೆಲ್ಲ ಇದೆ ಒನ್ ಆಫ್ ದ ಬೆಸ್ಟ್ ಗೇಮ್. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇದು ಮಿಸ್ ಮಾಡ್ಕೊಬಿಡಿ. JRS ಫ್ಯಾಂಟಸಿ ಪಾರ್ಕ್ ಬಂದ್ರೆ ಇದೇ ವಾವ್ ಅಮೇಝಿಂಗ್ ಗೇಮ್. ನನ್ನ ಪ್ರಕಾರ ನಾನು ಅಷ್ಟೊತ್ತಿಂದ ಆಡಿದ್ರಲ್ಲಿ, ಬೆಳಗ್ಗೆಯಿಂದ ಆಡಿದ್ರಲ್ಲಿ ಇದೇ ಒನ್ ಆಫ್ ದ ಬೆಸ್ಟ್ ಗೇಮ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಡೋಂಟ್ ಮಿಸ್ ದಿಸ್ ಥಿಂಗ್ ವೆನ್ ಯು ಕಮ್ ಟು ದ JRS ಫ್ಯಾಂಟಸಿ ಪಾರ್ಕ್. ಲವ್ ಯು. ಭಯ ಆಯ್ತು. ಯಪ್ಪ ಏನನ್ನಿಸ್ತು? ಎಲ್ಲ ಬಾಯಿಗೆ ಬಂದಿತ್ತು ಅನ್ಕೊಂಡೆ. ಆದ್ರೂ ಸೂಪರ್ ಬೈ, ಸೂಪರ್ ಅಮೇಜಿಂಗ್, ಸೂಪರ್ ಸಕ್ಕತ್ತಾಗಿತ್ತು. ಬೇರೆ ಭಾಷೆ ಹೇಳ್ಬೇಕು. ಬರೀ ಕೆಟ್ಟ ಮಾತು, ಕೆಟ್ಟ ಹುಡುಗ ಇವನು. ಅದನ್ನೆಲ್ಲ ತಲೆಗೆ ಹಾಕೋಬೇಡಿ ಫ್ರೆಂಡ್ಸ್. ಚೆನ್ನಾಗಿದ್ದಾವೆ, ಇನ್ನ ತುಂಬಾ ಇದಾವೆ ಗೇಮ್ಸು. ಇಲ್ಲಿ ಹಿಂದೆ ಇದಾವೆ ಗೇಮ್ಸ್. ಇನ್ನು ಇವೆಲ್ಲ ಆಡ್ಬೇಕು. ಅಮೇಝಿಂಗ್ ಅಂದ್ರೆ ಇದೆ. ಬನ್ನಿ ಆಡೋಣ. ಇದೇ ಅಮೇಝಿಂಗ್ ಕಣೋ. ಇಲ್ಲಿ ಇದ್ರೊಳಗಡೆ ಬಿಡ್ತಾರೆ. ಅಪ್ಪ ವಾವ್ ಬನ್ನಿ. ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೆ. ವೆಯ್ಟ್ ಚೆಕ್ ಮಾಡಿ 45 kg ಕನಿಷ್ಠವಾಗಿದ್ದರೆ ಮಾತ್ರ ಇಲ್ಲಿ ಬಿಡ್ತಾರೆ. ಅದೇ ವಾವ್ ಥಿಂಗು. ಪ್ರಿಕಾಷನ್ಸ್ ಎಲ್ಲ ತಗೊಂಡಿರ್ತಾರೆ. ಇಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದಾರೆ ಅಂದರೆ ಪ್ರಿಕಾಷನ್ಸ್ ಅಂದರೆ ಏನೂ ಮಾಡಿರಲ್ಲ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಇವು ನೋಡ್ರಿ. ಸ್ನೇಹಿತರೆ ಅದ್ರಲ್ಲಿ ಆಡದ್ನಲ್ಲ ಅವಾಗಲೇ ಯಪ್ಪ ಅನ್ಸ್ಬಿಡ್ತು. ಒಂದು 2 ನಿಮಿಷ ಗೊತ್ತೇ ಆಗಲ್ಲ. ಕೆಳಗಡೆ ಡ್ರಾಪ್ ಔಟ್ ಆಗೋ ತನಕ ಅದಾದ ಒಂದು ಅಷ್ಟು ದೂರ ಹೋದ್ಮೇಲೆ ಫ್ಲ್ಯಾಶ್ ಆಗುತ್ತೆ, ಓ ನೀರಾಗೋಯ್ತು ಅಂತ. ಬಾಡಿ ವೆಟ್ ಆಗಿರಲಿಲ್ಲ, ಇವಾಗ ಫುಲ್ ನೆಂದೋಗ್ಬಿಟ್ಟೆ. ಅದು ಬಿಡ್ರಿ, ಇಲ್ಲಿ ನೋಡ್ರಿ ಅಮೇಝಿಂಗ್ ಅಂದರೆ ಇದು. ಜೈ ಆಂಜನೇಯ. ಸಕ್ಕತ್ತಾಗಿತ್ತು. ಏನಂದ್ರೆ ಅಲ್ಲಿ ಈಗ ನಾನು ಮಾಡಿದ ವಿಡಿಯೋನೇ ಮತ್ತೆ ನೋಡಿದೆ. ಕಿರ್ಸ್ತಾ ಇದ್ದೀನಿ, ಯಾಕಪ್ಪ ಕಿರ್ಸ್ತಾ ಇದ್ದೀನಿ ಅಂತ. ಮೈ ಜುಮ್ ಅಂತ ಕಿರ್ಸ್ತಾ ಇದೀವಲ್ಲ, ಅದೇನು ಅನ್ಸ್ಬಿಡುತ್ತೆ ನೋಡುಗರಿಗೆ, ನಾಟಕ ಮಾಡ್ತಾವ್ರೆ ಅನ್ಸ್ಬಿಡುತ್ತೆ. ಅದು ರಿಯಲಿ ಅಲ್ಲಿ ಹೋಗಿ ನೀವು ನಿಂತ್ಕೊಂಡು ಫೀಲ್ ಮಾಡಿದಾಗಲೇ ಗೊತ್ತಾಗೋದು, ವಾವ್ ಕಿರ್ಚ್ಬೇಕು ಅಂತ ಅನ್ಸುತ್ತೆ ಆಟೋಮೆಟಿಕ್ ಆಗಿ. ನೆಕ್ಸ್ಟ್ ಗೇಮ್, ಲೆಟ್ಸ್ ಪ್ಲೇ ದ ನೆಕ್ಸ್ಟ್ ಗೇಮ್. ನೋಡ್ದಾ ಅವರು ಫಸ್ಟ್ ಟೈಮ್ ಹೋಗಕ್ಕೆ ಇವರೆಲ್ಲ ಎದ್ಕೊಂಡ್ರು. ಕ್ಯಾಮ್ರಾ ಇನ್ನೂ ಡೌನ್ ಮಾಡ. ಕಾಲ್ ಮೇಲ್ಗಡೆ ಕಿತ್ಕೊಳ್ಳೋ. ಗೇಮ್ ಆಡಿದ್ವಲ್ಲ ಮಸ್ತಾಗಿತ್ತು. ಆದರೆ ಮೊಬೈಲ್ ಇಟ್ಕೊಳ್ಳೋಷ್ಟು ಮೀಟ್ರ್ ಇಲ್ಲ. ಮೊಬೈಲಿಗೆ ತುಂಬ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಮೊಬೈಲೆಲ್ಲ ಇಟ್ಕೊಂಡೋಗಿ ಬಿಡಿಸಿ
ಗೊತ್ತಿಲ್ಲ, ಒಂಥರ ಈ ಥರ ಇತ್ತು ನನ್ನ ರಿಯಾಕ್ಷನ್, ಅನ್ನೋ ಥರ ಸಖತ್ತಾಗಿತ್ತು. ಇವಾಗ ಮಕ್ಕಳು ಆಡೋ ಥರ ಗೇಮ್ ಆಡ್ತಾ ಇದ್ದೀನಿ. ನೋಡೋಣ, ಹಿಡ್ಕೊಳ್ಳೋ. ಅಪ್ಪ ಬೈ ಯಾರು ಸಖತ್ತಾಗಿತ್ತು, ಇದನ್ನು ಸಾಕಾಗಿತ್ತು. ಅಣ್ಣ ಟೈಮ್ ಎಷ್ಟಾಯ್ತು? 5 ಗಂಟೆ. ಏ ಯಪ್ಪ ಗುರು, ನೆಕ್ಸ್ಟ್ ಡೇ ಗೇಮ್ ಬ್ರೋ. ಎಷ್ಟು ಗೇಮ್ ಐತೆ ಗುರು, ಎಷ್ಟು ಆಡಿದ್ರು ಮುಗಿತಾನೆ ಇಲ್ಲ. ಸಿಕ್ಕಾಪಟ್ಟೆ ಗೇಮ್ಸ್ ಐತೆ. ಫೈನಲಿ ಸೂರ್ಯಾಸ್ತಮ ಸಮಯ ಆಗೋಯ್ತು. ಸೂರ್ಯ ನೋಡಿ ಮುಳುಗ್ತಿದ್ದಾನೆ. ಆಟ ಅಂತೂ ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಸಿಕ್ಕಾಪಟ್ಟೆ ಆಟಗಳಿದೆ. ಮೈಸೂರು ಅಂದರೆ ತಾಯಿ ಚಾಮುಂಡೇಶ್ವರಿ ನೆನಪಾಗ್ತಾಳೆ, ಮೈಸೂರು ಒಡೆಯರು ಮನೆತನಗಳು ನೆನಪಾಗುತ್ತೆ, ತುಂಬ ತುಂಬ ಅನೇಕ ವಿಷಯಗಳು ನೆನಪಾಗುತ್ತೆ. ಆ ಲಿಸ್ಟಲ್ಲಿ GRS ಸೇರುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ದಯವಿಟ್ಟು ಮೈಸೂರಿಗೆ ಬಂದು ಉಳ್ಕೋಬೇಕು ಅಥವಾ ಮೈಸೂರಲ್ಲಿ ನಾನು ತಿರುಗಾಡಬೇಕು ಅಂದರೆ ನಿಮ್ಮ ಒಂದು ದಿನದ ಅಮೂಲ್ಯವಾದ ಸಮಯನ GRS ಕೊಟ್ಟರೆ ಯಾವುದೇ ಥರದ ಲಾಸ್ ಇಲ್ಲ ನನ್ನ ಪ್ರಕಾರ. ದಯವಿಟ್ಟು ಕೊಡಿ. ಅವಾಗಿಂದ ಸುತ್ತಾಡೋದ್ನಲ್ಲ, ಓಡಾಡೋದ್ನಲ್ಲ, ತುಂಬ ಫ್ರೆಂಡ್ಲಿ ಇದ್ದಾರೆ, ತುಂಬ ಮುಗ್ಧರಿದ್ದಾರೆ ಇಲ್ಲಿ ವರ್ಕ್ ಮಾಡ್ತಿರೋರು, ನಮಗೆ ಸಹಾಯಕಕ್ಕೆ ಇಲ್ಲಿರೋರು, ಮತ್ತು ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಜನ ಕ್ರೌಡ್ ಬಂದ್ರೂ ತಡೆಯೋ ಕೆಪಾಸಿಟಿ ಇದೆ ಅನಿಸುತ್ತೆ ನನಗಂತೂ. ಎಂಜಾಯ್ ಮಾಡಿ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರ, ವಿಡಿಯೋ ಇಷ್ಟ ಆಗಿದ್ದರೆ, ವಿಡಿಯೋ ಜಾಲಿ ಇದ್ದರೆ ನನ್ನ ಬೆಳೆಸಿ ನಿಮ್ಮನೆ ಹುಡುಗ ಸದಾ ಪ್ರೀತಿ ಕೊಡ್ತೀರಿ. ಪುಟ್ಟ ಗಿಫ್ಟ್ GRS ಕಡೆಯಿಂದ ನನಗೋಸ್ಕರ ನೋಡಿ. ಖುಷಿ ಆಯಿತು ನನಗೆ. GRS ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಕೊಲಾಬ್ ಮಾಡಿಕೊಡಿ ಅಂತ ಕರೆಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಬೇರೆ ಎಲ್ಲ ಯೂಟ್ಯೂಬರ್ಸ್ಗೆ ಅಥವಾ ಇನ್ಸ್ಟಾಗ್ರಾಮರ್ಸ್ಗೆ ಮೇ ಬಿ ಸಾವಿರಾರು ಈ ಥರ ಪ್ರಮೋಷನ್ ವೀಡಿಯೋ ಬಂದಿರ್ಬೋದು. ನನ್ನ ಲೈಫ್ ಟೈಮಲ್ಲಿ ಇದು ಫಸ್ಟ್ ಪ್ರಮೋಷನ್ ವೀಡಿಯೋ. ನನಗಂತೂ ತುಂಬ ಖುಷಿ ಆಯಿತು. ಯಾರು ಏನೇ ಅನ್ನಲಿ ಅದೇನೇ ಇರಲಿ, ನಾನಂತೂ ಇದನ್ನ ಲೈಫ್ ಟೈಮ್ ಇಕ್ಕೋತೀನಿ, ಈ ಮೆಮೊರೀಸ್ನ ಮತ್ತು ಈ ನೆನಪುಗಳನ್ನ. ನನ್ನ ಫೋನ್ ಹಿಡಿದು ಮಚ್ಚ ನೀನು ವೀಡಿಯೋ ಮಾಡೋ ಬೆಳಿತೀಯಾ ಅಂದವ್ರನ್ನ ಕರ್ಕೊಬಂದಿದ್ದೀನಿ ಇವತ್ತು. ಅದು ಒಂದು ಖುಷಿ ಇದೆ. ಮತ್ತು ಫಸ್ಟ್ ಟೈಮ್ ನಾನು ನನ್ನ ಮೊಬೈಲಿಂದ ದುಡ್ದಿರೋದು ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಇದೆ. ಥ್ಯಾಂಕ್ ಯು, ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ GRS ಟೀಮ್, ಲವ್ ಯು, ಬಾಯ್. ಹೆಚ್ಚಿನ ಮಾಹಿತಿಗಾಗಿ GRSನ ಸಂಪರ್ಕಿಸಿ. ಬಾಯ್.